ಭಾರತೀಯ ಕೊತ್ತಲ ಬಸವೇಶ್ವರ ಸಾಂಸ್ಕೃತಿಕ ಉತ್ಸವದಲ್ಲಿ ನಾವೆಲ್ಲ ಇಂದು ಸೇಡಂ ತಾಲೂಕಿನ ಬೀರನಹಳ್ಳಿಯಲ್ಲಿ ಭಾಗವಹಿಸಿದ್ದು ಅಷ್ಟೇ ಅಲ್ಲ, ಹಲವಾರು ಮಳಿಗೆಗಳಿಗೆ ಭೇಟಿ ನೀಡಿ ಹಲವಾರು ವಸ್ತುಗಳನ್ನು ಖರೀದಿ ಮಾಡೋದ್ರ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಲು ಖಾದಿ ಬೆಡ್ಶೀಟ್ ಮತ್ತು ಖಾದಿ ಶರ್ಟ್ಸ್ಗಳನ್ನು ನಾವು ಕೊಂಡ್ಕೊಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಭಾರತೀಯ ಸಂಸ್ಕೃತಿಯನ್ನು ಉಳಿಸುವ ಒಂದು ಉದ್ದೇಶ ನಮ್ಮೆಲ್ಲರಾಗಿದೆ ಅಂತ ಹೇಳ್ತಾ, ಇದೇ ರೀತಿ ನಮ್ಮ ಇನ್ನೊಬ್ಬರು ಸಹಭಾಗಿಗಳಾಗಿರ್ತಕ್ಕಂಥ ಶಶಿಕಾಂತ್ ಪತ್ತಾರ್ ಸರ್ ಅವರು ಈ ಬೃಹತ್ ಜಲಸಾಗರದ ಬಗ್ಗೆ ಒಂದು ಮಾತು. ನಾವು ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಬಸವೇಶ್ವರ ಕೊತ್ತಲ ಸ್ವರ್ಣ ಉತ್ಸವದಲ್ಲಿ ಭಾಗಿಯಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದು ನೋಡಿದರೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಬೇರೆ ಎಲ್ಲಿಯೂ ಕೂಡ ಆಯೋಜನೆ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಕೂಡ ಕಾಣೋದಿಲ್ಲ. ಇಲ್ಲಿ ಇರ್ತಕ್ಕಂಥ ಎಲ್ಲವನ್ನು ನೋಡಿ ನಾವು ತುಂಬ ಸಂತೋಷಗೊಂಡು ಈಗ ನಮ್ಮ ಸಂಪೂರ್ಣ ಈ ಕಾರ್ಯಕ್ರಮವನ್ನು ಇಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಸ್ವರ್ಣ ಸಮಾರಂಭಕ್ಕೆ ಬಂದಿದ್ದೇವೆ. ಪುಸ್ತಕ ಮಳಿಗೆಗಳಿಗೆ ಭೇಟಿಯನ್ನು ನೀಡಿದ್ದೇವೆ. ನಮ್ಮ ಪ್ರಾಂಶುಪಾಲರ ಸಮೇತ ನಮ್ಮ ಕಾಲೇಜು ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿ ಈ ಪುಸ್ತಕ ಮಳಿಗೆಯಲ್ಲಿ ವೀಕ್ಷಣೆಯನ್ನು ಮಾಡಿ ಹಲವಾರು ನಮಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನು ಖರೀದಿ ಮಾಡಿದ್ದು, ಅದರಲ್ಲಿ ಅಪ್ಪ ಅಂದರೆ ಆಕಾಶ ಅಂತಕ್ಕಂಥ ಪುಸ್ತಕವನ್ನು ನನಗೆ ಮನಸ್ಸಿಗೆ ಹಿಡಿಸಿ ಅದನ್ನು ಖರೀದಿ ಮಾಡಿದ್ದು. ಮತ್ತು ಈ ಸ್ವರ್ಣ ಉತ್ಸವದಲ್ಲಿ ನಮಗೆಲ್ಲ ಏನು ಅನಿಸ್ತಪ್ಪ ಅಂತ ಹೇಳಿದ್ರೆ, ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ಈ ಭಾಗದಲ್ಲಿ ಎಲ್ಲಿಯೂ ಆಗಲಿಕ್ಕಿಲ್ಲ ಅಂತ ಹೇಳಕ್ಕೆ ಅನಿಸಿತು. ಈ ಮಳಿಗೆಯ ಮಾಲೀಕರು ಕೂಡ ತಮ್ಮ ವಿಚಾರವನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಬೇಕು. ಉತ್ಸವ ಸ್ವರ್ಣ ಜಯಂತಿ ಕಾರ್ಯಕ್ರಮ ಸೇಡಂ ತಾಲೂಕಿನ ಬೀರನಹಳ್ಳಿ ಗ್ರಾಮಕ್ಕೆ ಬಂದು ನಾವು ಇಂದೆಲ್ಲ ಆರ್ಟ್ ಗ್ಯಾಲರಿಯಲ್ಲಿ ಬಂದಿರತಕ್ಕಂಥದ್ದು ದೇಶಕ್ಕಾಗಿ ಮಡಿದಿರ್ತಕ್ಕಂಥ ವೀರ ಸೈನಿಕರು, ಜೊತೆಗೆ ಪರಮವೀರ ಚಕ್ರ ಭಾರತೀಯ ಸಂಸ್ಕೃತಿ ಉತ್ಸವ 7 ಸ್ವರ್ಣ ಜಯಂತಿ ಕಾರ್ಯಕ್ರಮಕ್ಕೆ ಬಂದು ಈ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಅವರು ನಿರ್ಮಿಸಿರ್ತಕ್ಕಂಥ ಒಂದು ಬೆಳೆದು ಬಂದ ದಾರಿ ಅಂತಕ್ಕಂಥ ಪ್ರದರ್ಶನವನ್ನು ನೋಡೋದಕ್ಕೆ ನಮ್ಮೆಲ್ಲ ತಂಡದೊಂದಿಗೆ ಒಳ ಹೋಗ್ತಾ ಇದ್ದೀವಿ. ಅವರ ಅರಮನೆಗಳನ್ನು ನೋಡಿರ್ಬೋದು ನೀವು. ಸುರಪುರದಲ್ಲಿ ಅರಮನೆ ಇದೆ. ಅದು ಆ ಅರಮನೆ
ಪಕ್ಕ ಜನಪದ ಶೈಲಿಯ ಶಿಲ್ಪಗಳು. ಪಡಸಾಲಿ ಜೋಡಣೆ ಆಗಿರ್ಬೋದು, ಅವರು ಅಂದರೆ ಇಲ್ಲಿಂದ ವೆಂಕಟೇಶ್ವರ ದರ್ಶನ ಮಾಡುವಂಥ ಒಂದು ವಿಶೇಷವಾದ ಅರಮನೆಯನ್ನು ನಮ್ಮ ಶಿಲ್ಪಿಗಳು ಕಟ್ಟಿಕೊಟ್ಟಿದ್ದಾರೆ. ಅದು ಜನಪದ ಸರ್. ನೀವು ಸಾಂಪ್ರದಾಯಿಕ ಶೈಲಿಯಲ್ಲಿ ನವತಾಳ ಮತ್ತು ದಶತಾಳ ಪಂಚತಾಳ ಅಷ್ಟತಾಳದಲ್ಲಿ ಯಾವ ವಿಭಾಗಗಳನ್ನು ಮಾಡ್ತಾರೆ ಅದನ್ನು ನಮಗೂ ಕ್ಲಿಯರ್ ಆಗಿ ಹೇಳ್ತೀವಿ. ಅಷ್ಟತಾಳ ಮತ್ತು ಏಕತಾಳದಿಂದ ದಶತಾಳದವರೆಗೆ ಕುಬ್ಜಗಣಗಳು, ಚತುರ್ಸ್ಥಾಳ, ಅಷ್ಟತಾಳದಲ್ಲಿ 8 ನವಗ್ರಹಗಳು ಬರ್ತಾವಲ್ಲ, ಅಂದ್ರೆ ಅವನ್ನ ನಾವು ಅಷ್ಟತಾಳದಲ್ಲಿ ವಿನ್ಯಾಸಗಳು ಮಾಡಿ ಆ ಶಿಲ್ಪಗಳನ್ನ ರಚನೆ ಮಾಡಬೇಕಾಗ್ತದೆ. 160 ಹಂಗಲಗಳು ಬರುತ್ತೆ ಅಷ್ಟತಾಳಕ್ಕೆ. ಅದರೊಳಗೂ ಉತ್ತಮ, ಮಧ್ಯಮ, ಹದಮ ಅಂತ ಬರುತ್ತೆ. ಅಂದ್ರೆ ಸೂರ್ಯ ಮಾತ್ರ ಉತ್ತಮ ದಶತಾಳದಲ್ಲಿ ಬರುತ್ತೆ. I was a lonely ಹೆಸರೇನು? ವಿನಯ್ ರಾಘವ್ ಎಲ್ಲಿಂದ? ಕಾಳಗಿ ಋಷಿಕೇಶ